Hi, 13th Dada Saheb Phalke Film Festival 23. ಸೊ ನಾನು 2016ನಲ್ಲಿ ರೈನ್ ಫಾರೆಸ್ಟ್ ವಿಸಿಟ್ ಮಾಡಿದಾಗ ನನಗೆ ಗಿರೀಶ್ ಅಂತ ಪರಿಚಯ ಆಗ್ತಾರೆ. ಸೊ ಗಿರೀಶ್ ಬಂದು ಅವರು ಬಯಾಲಜಿಸ್ಟು ಮತ್ತು ಅವ್ರ PhD ಹೋಲ್ಡರ್ ಕೂಡ. ಸೊ ಅವರು ನನಗೆ ಒಂದು ತುಂಬ ಯೂನಿಕ್ ಬಿಹೇವಿಯರ್ ಇರೋವಂಥ ಒಂದು ಫ್ರಾಗ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದು ಬಂದು ನೈಟ್ ಫ್ರಾಗ್ ಆಗಿರೋದ್ರಿಂದ ನಾವು ನೈಟಲ್ಲಿ ಅದನ್ನ ನೋಡಲಿಕ್ಕೆ ಅಂತ ಹೋದಾಗ ನಾನು ಫಸ್ಟು ಅದ್ರ ಬಗ್ಗೆ ಒಂದು ಸಖತ್ ಅಸ್ಟಾನಿಷಿಂಗ್ ಅಂತ ಅನಿಸಿದೆ. ಏನಕ್ಕೆ ಅಂದರೆ ಅದ್ರ ಬಿಹೇವಿಯರಿಂದ, ಅಂದರೆ ತುಂಬ ಯೂನಿಕ್ ಬಿಹೇವಿಯರು. ಅಂದರೆ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಕಪ್ಪೆ ಅದರದ್ದು ಎಗ್ಸನ್ನು ಅದ್ರ ಸ್ಟ್ರೀಮಲ್ಲಿ ಸಿಗೋವಂಥ ಒಂದು ಮಡ್ಡಿಂದ ತೊಗೊಂಡು ಆ ಎಗ್ಸನ್ನ ಪ್ಯಾಕ್ ಮಾಡುತ್ತೆ. ಸೊ ಇದು ನಂಗೆ ತುಂಬ ಅಸ್ಟಾನಿಷಿಂಗ್ ಅನಿಸ್ತು, ತುಂಬ ಯೂನಿಕ್ ಅನಿಸ್ತು. ಮತ್ತು ಒಂದು ಪೇರೆಂಟಲ್ ಕೇರು ಅಂದರೆ ಒಂದು ಗಂಡು ಕಪ್ಪೆ ಇದೆಲ್ಲ ಮಾಡೋದ್ರಿಂದ ಆ ಪೇರೆಂಟಲ್ ಕೇರ್ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಸೊ ಈ ಎಲಿಮೆಂಟ್ಸು ನನಗೆ ಅಂದರೆ ತುಂಬ ಮೋಟಿವೇಟ್ ಮಾಡ್ತು. ಈ ಫ್ರಾಗ್ ಸಬ್ಜೆಕ್ಟ್ ಇಟ್ಕೊಂಡು ಏನಾದರೂ ಒಂದು ಸ್ಟೋರಿ ಮಾಡಬೇಕು ಅಂತ ಅನಿಸ್ತು. ಸೊ ಅವಾಗ ಹುಟ್ಟಿದ್ದೆ ಈ ಕಪ್ಪೆ ರಾಗ. ಸೊ ಈ ಸ್ಪೀಷೀಸ್ನ ನಾವು ಯಾವ ಫಾರ್ಮೆಟಲ್ಲಿ ತೋರಿಸ್ಬೇಕು ಅಂತ ಅಂದ್ಕೊಂಡಾಗ ಸೊ ನಮಗೆ ಬಂದಿದ್ದ ಐಡಿಯಾ ಏನಂತಂದರೆ ಮ್ಯೂಸಿಕಲಿ ಇದನ್ನು ಹೇಳೋಣ ಅಂತ. ಯಾಕಂದರೆ ಸಮ್ವೇರ್ ವಿ ಬಿಲೀವ್ ಮ್ಯೂಸಿಕ್ ಈಸ್ ದ ಫಾಸ್ಟೆಸ್ಟ್ ವೇ ಟು ರೀಚ್ ಪೀಪಲ್ ಅಂತ. ಯಾಕಂದರೆ ಅದಕ್ಕೆ ಜನಪದ ಅಂತ ಕರಿತಾ ಇದ್ದೀವಿ. ಈ ಜನಪದ ಯಾವಾಗಲೂ ನಮಗೆ ತುಂಬ ಹಿತ ಇರುತ್ತೆ, ಅಂದರೆ ಬೇಗ ಕಲ್ಚರ್ನ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಈ ಸಾಂಗ್ ಅಂದರೆ ಒಂದು ಲಿರಿಕಲಿ ಫಾರ್ಮ್ಯಾಟಲ್ಲಿ ಇದನ್ನು ಹೇಳ್ಕೊಂಡು ಹೋಗೋಣ ಅಂತ ಈ ಥರ ಒಂದು ಫಾರ್ಮ್ಯಾಟಲ್ಲಿ ಡಿಸೈಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇಸ್ ಎಕ್ಸಿಕ್ಯೂಷನ್. ಸೊ ಎಕ್ಸಿಕ್ಯೂಷನ್ ಅಂತ ಬಂದಾಗ ನಮಗೆ ಫಿನಾನ್ಷಿಯಲ್ಲು ಮತ್ತು ಎಕ್ವಿಪ್ಮೆಂಟ್ಸ್ ಮತ್ತು ಕ್ರೂ ಮೆಂಬರ್ಸ್ ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಫಿನಾನ್ಷಿಯಲಿ ಅವಾಗ ಗೌತಮ್ ಅಂದರೆ ಅವ್ರು ಬಂದು ನನಗೆ ಹೆಲ್ಪ್ ಮಾಡಿದ್ರು. ಸೊ ಯಾಕಂದರೆ ಅವ್ರದ್ದು ಆಲ್ರೆಡಿ ವಾಸ್ ರನ್ನಿಂಗ್ ಬುಕ್ ಮೈ ಲೆನ್ಸ್ ಒಂದು ಎಕ್ವಿಪ್ಮೆಂಟ್ ಕಂಪ್ನಿ ರನ್ ಮಾಡ್ತಾರೆ, ರೆಂಟಲ್ ಕಂಪ್ನಿನ. ಸೊ ಹಾಗೆ ಅವರು ಆ್ಯಸ್ ಎಕ್ವಿಪ್ಮೆಂಟ್ ಪಾರ್ಟ್ನರ್ ಗೌತಮ್ ಶಂಕರ್. ಸೊ ಕ್ರೂ ಮೆಂಬರ್ಸ್ ಅಂತ ಬಂದಾಗ ಸೊ ಈ ಕಾನ್ಸೆಪ್ಟ್ ನಾನೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಥವಾ ಕ್ಲೋಸ್ ಸರ್ಕಲ್ ಪಿಚ್ ಮಾಡಿದಾಗ ಸೊ ಎಲ್ರಿಗೂ ಇಷ್ಟ ಆಯ್ತು ಈ ಕಾನ್ಸೆಪ್ಟು. ಸೊ ಹಾಗಾಗಿ ಎಲ್ಲರೂ ವಾಲಂಟ್ರಿಯಾಗಿ ಬಂದು ಸಪೋರ್ಟ್ ಮಾಡಿದ್ರು. ಸೊ ಬಿಗ್ಗೆಸ್ಟ್ ಚಾಲೆಂಜ್ ಬಂದು ದ ಎಂಟೈರ್ ಫಿಲ್ಮಿಂಗ್ ಬಂದು ಪೀಕ್ ಮಾನ್ಸೂನ್ ನಾವು ಮಾಡಿದ್ದು. ಯಾಕಂದರೆ ಈ ಫ್ರಾಗ್ ಆ್ಯಕ್ಟಿವ್ ಇರೋದೇ ಈ ಮಾನ್ಸೂನ್ ಟೈಮಲ್ಲಿ. ಇನ್ನೊಂದು ಚಾಲೆಂಜ್ ಏನಂದರೆ ಈ ಫ್ರಾಗ್ನ ಸ್ಪಾಟ್ ಮಾಡೋದು. ಯಾಕೆಂತಂದರೆ ನಾವು ಈ ಫ್ರಾಗ್ಸ್ ವೀಕೆಂಡ್ಸ್ನ ನಾವು ಸ್ಟ್ರೀಮಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ಸ್ಟ್ರೀಮಲ್ಲಿ ಎಷ್ಟೋ ಫ್ರಾಗ್ಗಳು ಕಾಲ್ಸ್ ಕೊಡ್ತಾ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಫ್ರಾಗ್ದು ನಾವು ಕಾಲ್ಸ್ನ ಐಡೆಂಟಿಫೈ ಮಾಡಿ ಮತ್ತು ನಾವು ಸ್ಪಾಟ್ ಮಾಡಬೇಕಾಗ್ತದೆ. ಸೊ ಎಲ್ಲ ಚಾಲೆಂಜಸ್ ನಡುವೆ ನಾವು ಶೂಟ್ ಮಾಡಬೇಕಾಗಿತ್ತು. ದಿಸ್ ಫಿಲಮ್ ಇಸ್ ಫಾರ್ ಎವ್ರಿ ಒನ್. ಯಾಕಂತಂದರೆ ಈ ಫಿಲಮಿಂದ ನಾವು ಹೇಳ್ಕೊಳ್ತಿರೋದು ಅಂತಂದರೆ ಇದು ಕಪ್ಪೆದಾಗಿರ್ಬೋದು, ಆದರೆ ಕಪ್ಪೆಯಿಂದ ಒಂದು ಸ್ಟ್ರೀಮ್ ಎಷ್ಟು ಇಂಪಾರ್ಟೆಂಟು ಮತ್ತು ಒಂದು ಸಾಯಿಲ್ ಎಷ್ಟು ಇಂಪಾರ್ಟೆಂಟು. ಸೊ ಈ ಇಂಪಾರ್ಟೆನ್ಸ್ ಬಗ್ಗೆ ನಾವು ಈ ವಿಡಿಯೋ ಮೂಲಕ ಹೇಳ್ತಾ ಇರೋದ್ರಿಂದ ಈ ಪ್ರತಿಯೊಬ್ಬರು ಈ ಫಿಲಮ್ ನೋಡಬೇಕು. ಈ ಫಿಲಮ್ USP ಏನಂತಂದರೆ, ಮೊದಲನೇದು ಈ ಫ್ರಾಗ್ ನ್ಯೂಲಿ ಡಿಸ್ಕವರ್ ಸ್ಪೀಷೀಸ್, ಎರಡನೇದು ವೆರಿ ಯೂನಿಕ್ ಬಿಹೇವಿಯರ್ ಇರೋವಂಥದ್ದು, ಮೂರನೇದು ಈ ಫ್ರಾಗಲ್ಲಿರೋ ಒಂದು ಫಾದರ್ಲಿ ಕೇರ್. Everything living on this earth has emotions, and this is our attempt to connect such an emotion.